ಫಾಸ್ಟ್ ರ್ಯಾಂಕ್ ರಾಜು, ಕನ್ನಡ ಮೀಡಿಯಂ ರಾಜು ಚಿತ್ರಗಳ ಮೂಲಕ ಕನ್ನಡಿಗರ ಮನೆ ಮಾತಾದ ನಟ ಗುರುನಂದನ್. ಮಿಸ್ಸಿಂಗ್ ಬಾಯ್ ಮೂಲಕ ಗುರುನಂದನ್ ಹೊಸ ಅವತಾರವೆತ್ತಿದ್ದಾರೆ. ಈಗಾಗಲೇ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಂಡಿದೆ. ಇದೇ ಖುಷಿಯಲ್ಲಿ ಚಿತ್ರತಂಡ ಹೊಸ ಅತಿಥಿಗಳನ್ನ ಎಲ್ಲರ ಮುಂದೆ ತಂದು ನಿಲ್ಲಿಸಿದ್ದಾರೆ. ಅವ್ರ್ಯಾರು ಅನ್ನೋ ಕುತೂಹಲ ಇದ್ರೆ ಈ ಸ್ಟೋರಿ ನೋಡಿ. ಮಿಸ್ಸಿಂಗ್ ಬಾಯ್ ನೈಜ ಘಟನೆ ಆಧಾರಿತ ಚಿತ್ರ ಅನ್ನೋದನ್ನ ಚಿತ್ರತಂಡ ಹೇಳ್ಕೊಂಡು ಬಂದಿತ್ತು. ಹುಬ್ಬಳ್ಳಿಯಲ್ಲಿ ನಡೆದ ನೈಜ ಘಟನೆಯನ್ನೇ ಪರದೆ ಮೇಲೆ ತರಲಾಗಿದೆ ಅಂದಿದ್ರು. ಈಗ ಅದೇ ರಿಯಲ್ ಮಿಸ್ಸಿಂಗ್ ಬಾಯ್ ಕುಟುಂಬವನ್ನ ಚಿತ್ರತಂಡ ಪರಿಚಯಿಸಿದೆ. ಜೊತೆಗೆ ಸಿನಿಮಾವನ್ನ ಕೂಡ ಅವರ ಕುಟುಂಬಕ್ಕೆ ತೋರಿಸಿದ್ದಾರೆ. ಇವರು ಹುಬ್ಬಳ್ಳಿಯಲ್ಲಿ 80ರ ದಶಕದಲ್ಲಿ ಮಿಸ್ ಆದ ನಿಸಾರ್ ಅಹಮದ್ ಅಲಿಯಾಸ್ ಜೋನಾಥನ್ ಕುಟುಂಬ. ಸಿನಿಮಾ ನೋಡಿ ಖುಷಿ ಪಟ್ಟಿರೋ ನಿಸಾರ್ ಅಹಮದ್ ತಾಯಿ ಮಗ ಮಿಸ್ ಆಗಿರೋ ಘಟನೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಚಲೋ ಸಂತೋಷ ಆತ್ರಿ. ನಾನು ಪಿಕ್ಚರ್ ತೆಗ್ದಿದ್ದು ಚಲೋ ಆತು. ಅವ್ರು ಮಾಡಿದ್ದು ಕೆಲಸ ಅದ್ರಾಗ ಎಷ್ಟು ದವಂತಿ ಮಾಡ್ಯಾರ ಅದು ನಮ್ಗೆ ಹ್ಯಾಂಗೆ ಹುಡ್ಕೊಂಡು ಬಂದ ಆ ದೇವ್ರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ನಾ ಎಲ್ಲರ ಮನೆಯಾಗಿದ್ದೀವಿ. ಎಲ್ಲ ಇನ್ಸ್ಪೆಕ್ಟ್ರು, ಪೊಲೀಸರು, ಹವಾಲ್ದಾರರು, ಮಾಮೂಲು ಎಲ್ಲರೂ ಜನ ಜಾತ್ರೆ ಬಂದು ನಮಗೆ ಎಬ್ಸಿ ಇನ್ನೂ ಮಕ್ಕೊಂಡಿದ್ವಿ ನಾವು ಬಂದು ಅವರೇ ಎಬ್ಸಿ. ಅದ್ರ ಮೇಲೆ ದೊಡ್ಡ ಹಳೆ ಬಸ್ ಸ್ಟ್ಯಾಂಡ್ಗೆ ಹುಬ್ಬಳ್ಳಿಯಾಗ ಹಳೆ ಬಸ್ ಸ್ಟ್ಯಾಂಡ್ ಕರ್ಕೊಂಡೋಗಿ ಅವ ಏನೇನು ಮಾಡಿದ್ದು ಏನೇನು ಎಲ್ಲ ನನ್ನ ಬಾಲಿ ಎಲ್ಲ ಕೇಳ್ಕೊಂಡ್ರು. ನಾ ಎಲ್ಲ ಹೇಳಿದೆ. ಅವನು ಅಲ್ಲಿ ಕರೆಕ್ಟ್ ಅಂದಿದ್ಕೋ ನಾನು ಅಂದಿದ್ಕೋ ಕರೆಕ್ಟ್ ಆಯ್ತು. ಸಿನಿಮಾ ತಂಡ ನಮ್ಮ ಬಳಿ ಬಂದು ಕತೆ ಮಾಡೋದಾಗಿ ಹೇಳಿದಾಗ ಖುಷಿ ಆಯ್ತು. ಸಿನಿಮಾ ನೋಡಿದಾಗ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಸಂತಸ ಹಂಚಿಕೊಂಡಿದ್ದು, ಚಿತ್ರತಂಡ ನೆರವಿನಿಂದ ಮತ್ತೆ ಮಗನನ್ನ ಸಂಪರ್ಕ ಮಾಡೋ ಖುಷಿಯೂ ದುಪ್ಪಟ್ಟಾಗಿದೆ. ಈ ನಿಟ್ಟಿನಲ್ಲಿ ಚಿತ್ರತಂಡ ನಮ್ಮ ನೆರವಿಗೆ ನಿಂತಿದ್ದಾರೆ ಅಂತ ಸಂತಸ ಪಟ್ಟಿದ್ದಾರೆ. ಇನ್ನು ನಿಸಾರ್ ಅಹಮದ್ ಅಲಿಯಾಸ್ ಜೊನಾಥನ್ ಈಗ ಸ್ವೀಡನ್ನಲ್ಲಿ ಸಾಕು ತಂದೆ ತಾಯಿ ಜೊತೆಗಿದ್ದಾರೆ. 2001ರಲ್ಲಿ ಬಂದು ಹೋದ ಜೊನಾಥನ್ ಮತ್ತೆ ತಾಯಿಯನ್ನ ನೋಡೋದಕ್ಕೆ ಬಂದಿಲ್ಲ. ಫೋನ್ ಸಂಪರ್ಕವೂ ಕಡಿದು ಹೋಗಿದೆ. ಮಿಸ್ಸಿಂಗ್ ಬಾಯ್ ಚಿತ್ರತಂಡ ಈ ಮೂಲಕ ಈ ಕುಟುಂಬದ ಸಹಾಯಕ್ಕೆ ನಿಂತಿದ್ದು, ನಾಯಕ ಗುರುನಂದನ್ ಮಿಸ್ಸಿಂಗ್ ಬಾಯ್ ಕುಟುಂಬ ಕಂಡು ಭಾವುಕರಾಗಿದ್ದು ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದು ಈ ರೀತಿ. ತುಂಬ ಒಂಥರ ಫೀಲ್ ಆಗುತ್ತೆ. ಯಾಕೆಂದರೆ ನಾವು ಎಂತೆಂಥ ಪಿಕ್ಚರುಗಳನ್ನ ಮಾಡ್ಬೋದು, ಇದು ಒಂಥರ ರಿಯಲಿಸ್ಟಿಕ್ ಸಬ್ಜೆಕ್ಟ್ಗಳನ್ನ ಮಾಡಿದಾಗ ಒಂಥರ ಮನಸ್ಸಿಗೆ ಟಚ್ ಆಗುತ್ತೆ. ಯಾಕೆಂದರೆ ನಾನು ತುಂಬ ವರ್ಷಗಳಿಂದ ನೋಡಿದಾಗಲೇ ಈ ಫ್ಯಾಮಿಲಿನೆಲ್ಲ ನೋಡಿದಾಗ ನಾನೇ ಈ ಫ್ಯಾಮಿಲಿ ಒಳಗಾಗಿ ನಾನೇ ಹಿಂಗೆ ತಪ್ಪಿಸ್ಕೊಂಡಿದ್ರೆ ಹೇಗಿತ್ತು ಅಂತ ನನಗೆ ಅವಾಗಿಂದ ಒಂದು ಹಠ ಇತ್ತು. ಇಲ್ಲ, ಈ ಫ್ಯಾಮಿಲಿನ ಕರೆಸ್ಬೇಕು, ಈ ಪಿಕ್ಚರ್ ಮಾಡಬೇಕು ಅಂತ. ನಾನು ತುಂಬ ಜನ ಅಂತೂ ಆ ಪಿಕ್ಚರ್ ಆಗಿದೆ, ರಿಲೀಸ್ ಆಗಿದೆ, ಎಲ್ಲರೂ ತುಂಬ ಮೆಚ್ಕೊಂಡಿದ್ದಾರೆ. ಇವತ್ತು ಇವರು ನಮ್ಮಮ್ಮ ಇದ್ದಂಗೆ ಪಾಪ. ಈಗ ಇವ್ರನ್ನ ಕರೆಸಿದ್ವಿ. ಇವರು ಅವರ ನಮ್ಮ ಮಿಸ್ಸಿಂಗ್ ಬಾಯ್ ಅಕ್ಕ, ಸಿಸ್ಟರ್ಸ್ ಎಲ್ಲ ಫ್ಯಾಮಿಲಿನೇ ಕರೆಸಿದ್ವಿ. ತುಂಬ ಒಂಥರ ಫೀಲ್ ಆಗುತ್ತೆ. ರೀಲ್ ಮಿಸ್ಸಿಂಗ್ ಬಾಯ್ ಚಿತ್ರತಂಡ ರಿಯಲ್ ಮಿಸ್ಸಿಂಗ್ ಬಾಯ್ ಫ್ಯಾಮಿಲಿ ಸಂತಸಕ್ಕೆ ಕಾರಣರಾಗಿದ್ದಾರೆ. ಮಿಸ್ಸಿಂಗ್ ಬಾಯ್ ಗುರುನಂದನ್ಗೆ ಮತ್ತೊಂದು ಬ್ರೇಕ್ ನೀಡೋದಂತೂ ಪಕ್ಕಾ.